ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಸೊ ಈ ವಿಡಿಯೋ ನ್ಯೂ ಇಯರಲ್ಲಿ ಸ್ಟಾರ್ಟ್ ಆಗ್ತಾಯಿದೆ 2026. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಏನು ಇವತ್ತು ಸ್ಪೆಷಲ್ ಅಂದರೆ, ನಾನು ಇವಾಗ ಬಂದಿರೋದು ಮಂಗಳೂರಿಗೆ ಬಂದಿದ್ದೀನಿ. ಸೊ ನಮ್ಮೂರಿಗೆ ನಾನು ಬಂದಿದ್ದೀನಿ ಟ್ರಿಪ್ಗೆ. ಸೊ ಇದು ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ನನ್ನ ಫ್ರೆಂಡ್ ರಶ್ಮಿತಾಗೆ. ಅವ್ರಿಗೆ ನಾವು ಸ್ವಲ್ಪ ಬಕ್ರಾ ಮಾಡ್ತಾಯಿದ್ದೀವಿ, ನಾವು ಬರ್ತಾಯಿಲ್ಲ ಹಂಗೆ ಹಿಂಗೆ ಅಂತ. ಸೊ ಇವಾಗ ಆ್ಯಕ್ಚುಲಿ ಅವ್ರಿಗೆ ಸರ್ಪ್ರೈಸ್ ಮಾಡ್ಬೇಕು, ಸ್ವಲ್ಪ ಗರಮ್ ಆಗವ್ರೆ ಮೇಡಮ್ಮು. ಸೊ ಇವಾಗ ರೆಡಿ ಆಗಿದ್ದೀವಿ. ಸೊ ಪಟ್ಟಂತ ಹೋಗಿ ಒಂದು ಲಂಚ್ ಮಾಡ್ಕೊಂಡು, ಸೊ ನೆನ್ನೆ ನೈಟ್ 31st ನೈಟೇ ಹೊರಟಿದ್ದೀನಿ. ಸೊ ನಾನು ನನ್ನ ಗೌಡ್ರು ಬಂದಿದ್ದೀವಿ. ಸೊ ಮೋಸ್ಟ್ಲಿ ಈ ವರ್ಷ ಫುಲ್ ಟ್ರಾವೆಲಿಂಗೇ ಅನಿಸುತ್ತೆ, ಯಾಕಂದರೆ ವಿ ಮೂವ್ಡ್ ಫ್ರಮ್ 2025 to 26 ವೈಲ್ ಟ್ರಾವೆಲಿಂಗ್. ಸೊ ಹೋಪ್ಫುಲಿ ಈ ವರ್ಷ ಫುಲ್ ಟ್ರಾವೆಲಿಂಗ್ ಮಾಡಿಬಿಟ್ಟು ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಣ ಅಂತ. ಸೊ ನಡ್ರಿ ಹೋಗೋಣ. ಸೊ ಇವಾಗ ಮುಗೀತು ನಮ್ಮ ಊಟ. ಸೊ ಶೆಟ್ಟಿ ಲಂಚಮ್ಗೆ ಹೋಗಿದ್ದು, ಓವರ್ ಹೈಪ್ಡ್ ಅಂತ ನನಗನ್ನಿಸಿದ್ದು. ಈ ರೀಲ್ಸ್ ಎಲ್ಲ ಮಾಡಿ ಜನ ಎಲ್ಲ ಬಂದು ನೋಡಿದ್ರೆ ಎಕ್ಸ್ಟ್ರೀಮ್ಲಿ ಓವರ್ ಹೈಪ್ಡ್. ಸರ್ವಿಸ್ಸು ಓಕೆ, ಫುಡ್ಡು ಏನು ವಾವ್ ಥರ ಏನಿಲ್ಲ. ಸೊ ನಾನು ಯೂಶ್ವಲಿ ಮಹಾರಾಜಾಗೆ ಹೋಗೋದು, ಇವತ್ತು ಒಂದು ಟ್ರೈ ಮಾಡೋಣ ಅಂತ ಇಲ್ಲಿ ಬಂದೆ. ನನಗೇನು ಸಖತ್ತು ಇವ್ರು ಹೇಳೋ ಥರ ಏನು ವಾವ್ ಅಂತ ಎಲ್ಲ ಏನಿಲ್ಲ, ಓಕೆ ಆಗಿದೆ. ಒನ್ ಟೈಮ್ ವಿಸಿಟು ನಾನೇನು ಸಜೆಸ್ಟ್ ಮಾಡೋಲ್ಲ. ಇದು ಬದಲು ತುಂಬ ಬೇರೆ ಕಡೆ ಜಾಗಗಳಿದೆ, ಅಲ್ಲಿ ಹೋಗ್ಬೋದು. ಸೊ ಇವಾಗ ಆ್ಯಕ್ಚುಲಿ ನಮ್ಮ ಸರ್ಪ್ರೈಸ್ ಎಲ್ಲ ಫ್ಲಾಪ್ ಆಗೋಯ್ತು, ಅವ್ರಿಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ. ಸುಶೀಲ್ ಅವರು ಫೋನ್ನ ಚೆಕ್ ಮಾಡಿದ್ದಾರೆ, ಅದು ಚೆಕ್ ಮಾಡಿದ್ದೆ ನಮಗೆ ಮುಳ್ಳಾಗೋಯ್ತು. ಅವರು ಅವ್ರ ಫೋನಿಂದನೇ ನನಗೆ ಮೆಸೇಜ್ ಹಾಕಿದ್ದಾರೆ. ನಾನು ತಲೆ ಇಲ್ದಿರೋಂಗೆ ಮೆಸೇಜ್ಗೆ ರೆಸ್ಪಾಂಡ್ ಬೇರೆ ಮಾಡಿದೆ, ಆಮೇಲೆ ಸಿಗಾಕೊಂಡೆ. ಈಗ ಸರ್ಪ್ರೈಸ್ ಏನಿಲ್ಲ, ಒಂದು ಸ್ವಲ್ಪ ಕ್ಲಾಸ್ ತೊಗೋಬೇಕಷ್ಟೇ, ನಡೀರಿ. ಸೊ ಇವಾಗ ಅವ್ರು ಆಚೆ ಎಲ್ಲೋ ಇದ್ದರು, ಇವಾಗ ಬರ್ತಾಯಿದ್ದಾರೆ. ಸೊ ಅವರು ಇರ್ತಾರೆ, ಹೋಗಲ್ಲ ಮೀಟ್ ಮಾಡೋಣ. ಸೊ ಹೋಗ್ತಾಯಿದ್ದೀವಿ ಇವಾಗ. ಆ್ಯಕ್ಚುಲಿ ಹೋಗ್ತಾ ಇರೋದು ಹೋರಾಟಕ್ಕೆ. ಬೇಜಾನ್ ಮಾತಾಡ್ತಾರೆ ವಾಟ್ಸಪ್ಪಲ್ಲಿ, ಮನೆಗೆ ಬಂದಾರಂತೆ, ಹೋಗಿ ಒಂದು ಜಗಳ ಮಾಡೋಣ. ಉಗ್ರ ಹೋರಾಟ ಉಂಟು ಇವಾಗ. ಭುಜಂಗ ಬರ, ಒಂದು ಉಗ್ರ ಹೋರಾಟ ಉಂಟು. ಪಾಪ ಸುಶೀಲ್ ಅವ್ರು ಲಾಕ್ ಆದರು ಇವಾಗ. ಇದು ಈ ಗ್ಯಾಪಲ್ಲಿ ಅವ್ರು ಲಾಕ್ ಆಗಿಬಿಟ್ರು. ಇರಲಿ ನೋಡೋಣ, ಏನಾನ ಒಂದು ಮಾಡಿಬಿಟ್ಟು ಸೈಲೆಂಟ್ ಮಾಡಬೇಕು ಅವ್ರನ್ನ. ಏನು ಅವ್ರ ಮನೆ ಹತ್ರನೇ ಹೋಗಿದ್ದೀವಿ, ನಾನು 2 ಮಿನಿಟ್ಸಲ್ಲಿ ಇಲ್ಲಿರ್ತೀವಿ. ಐದಾರು ರುದ್ರ ನೋಡಿದ್ರ ಇಟ್ಕೊಂಡಿದ್ದಾರೆ ನೋಡಿ, ಪರ್ಕೆನೇ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ.